ಕಿಚ್ಚ ಸುದೀಪ್ ಅವರ ಹೆಸರು ಹೇಳಿ ನಟ ಹಾಗೂ ನಿರ್ದೇಶಕ ದದ್ದ ಕಿಶೋರ್ ಅವರು ಲಕ್ಷಾಂತರ ರೂಪಾಯಿನ ವಂಚನೆ ಮಾಡಿದ್ದಾರೆ ಎಂಬ ಆರೋಪವನ್ನು ಉದಯೋನ್ಮುಖ ನಟ ಶಬರೀಶ್ ಶೆಟ್ಟಿ ಅವರು ಈಗ ಹೇಳ್ತಿರುವಂಥದ್ದು. ಸದ್ಯಕ್ಕೆ ಈ ಕುರಿತಾಗಿ ದೂರನ್ನ ದಾಖಲಿಸೋದಕ್ಕೆ ವಾಣಿಜ್ಯ ಮಂಡಳಿಗೆ ಆಗಮಿಸಿದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ, ಯಾವ ರೀತಿ ಏನು ವಂಚನೆ ಮಾಡಿದ್ದಾರೆ, ಜೊತೆಗೆ ಏನು ಆರೋಪ ಮಾಡ್ತಿದ್ದಾರೆ ಶಬರೀಶ್ ಅವರು ನಂದಕಿಶೋರ್ ಅವರ ಮೇಲೆ ಅಂತ. ಸರ್ ನಮಸ್ತೆ. ಈ ಕಡೆ ನಂದಕಿಶೋರ್ ಅವ್ರ ಮೇಲೆ ಸಾಕಷ್ಟು ರೆಸ್ಪೆಕ್ಟ್ ಇರುವಂಥದ್ದು, ಯಾಕಂತ ಹೇಳಿದರೆ ರನ್ನ ಇರಬಹುದು, ಪೊಗರು, ಈ ಥರ ಹಿಟ್ ಸಿನಿಮಾಗಳನ್ನು ಕೊಟ್ಟಂಥವ್ರು. ನೀವು ಉದಯೋನ್ಮುಖ ನಟ, ಕನ್ನಡ ಚಿತ್ರರಂಗದಲ್ಲಿ ಬೆಳಿಬೇಕು ಅಂತ ಆಸಕ್ತಿ ಇರುವಂಥವ್ರು. ಯಾಕೆ ಇಬ್ಬರ ಮಧ್ಯೆ ಏನು ಕ್ಲಾಶ್ ಆಯಿತು ಅಂತ? ಈಗಲೂ ಅವರು ನನಗೆ ಅಣ್ಣನ ಥರನ ಒಂದು ಫ್ಯಾಮಿಲಿ ಮೆಂಬರ್ ಥರನೇ ಈಗಲೂ ಟ್ರೀಟ್ ಮಾಡ್ತೀನಿ. ನನ್ನ ಮೇಲೆ ಅವ್ರ ಮೇಲೆ ಯಾವುದೇ ಥರ ಅಲಿಗೇಷನ್ ಮಾಡ್ತಾಯಿಲ್ಲ. ಅವರು ಅಮೌಂಟ್ ತೊಗೊಂಡು ನಾನು ವಂಚನೆ ಮಾಡಿದ್ದಾರೆ, ಅಮೌಂಟ್ ಕೇಳಿದ್ರೆ ಕೊಡಲ್ಲ ಅನ್ನೋದಕ್ಕೆ ನಾನು ಇವತ್ತು ಅವ್ರ ವಿರುದ್ಧವಾಗಿ ಬಂದಿದ್ದೀನಿ. ಬಟ್ ಅವ್ರ ಮೇಲೆ ತುಂಬ ಗೌರವ ಇದೆ. ಬಟ್ ಅವ್ರು ಇವಾಗ ಅದು ಅರ್ಥ ಮಾಡ್ಕೊಂಡು ಮೀಡಿಯಲ್ಲಿ ಬಂದ ಮೇಲೂ ಅವರು ಒಳ್ಳೆ ಹೆಸರು ಮಾಡಿರೋ ನಿರ್ದೇಶಕರು, ಹಿರಿಯ ಕಲಾವಿದರ ಮಗ, ಅವ್ರಿಗೊಂದು ಒಳ್ಳೆ ಹೆಸರಿದೆ. ಅದನ್ನು ಅರ್ಥ ಮಾಡಿಕೊಂಡು ಚಾನಲ್ ಮುಂದೆ ಬಂದು ಸತ್ಯ ಒಪ್ಕೊಂಡಿದ್ರೆ ನಾನು ಇಲ್ಲಿ ಹೋರಾಟ ಮಾಡ್ತಿರಲಿಲ್ಲ. ಕೆಲವು ವಾಹಿನಿಯಲ್ಲಿ ನಾನು ಕೊಟ್ಟೇ ಇಲ್ಲ, ತೊಗೊಂಡೇ ಇಲ್ಲ, ಶಬರೀಶ್ ಯಾರೋ ಗೊತ್ತೇ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡಿದ್ರು, ಅದು ಸರಿಯಲ್ಲ ಅನಿಸ್ತು. ಆಮೇಲೆ ನಾನು ಕೊಟ್ಟಿರೋ ಸತ್ಯ ನನ್ನ ಹತ್ರ ವಿತ್ ಡಾಕ್ಯುಮೆಂಟ್ಸ್ ಇದೆ. ಹಾಗಾಗಿ ನಾನು ಚೇಂಬರ್ವರೆಗೂ ಬಂದಿದ್ದೀನಿ. ಇದಕ್ಕೆ ವಿರುದ್ಧ ಹೋರಾಟ ಮಾಡಿದ್ದೀನಿ. ನನ್ನಂಥ ಕಲಾವಿದರು ಅನ್ಯಾಯ ಆಗಬಾರ್ದಲ್ವ. ಈಗ ನಾನು ಓಪನಾಗಿ ಬಂದಿದ್ದೀನಿ. ಬಟ್ ತುಂಬ ಜನ ಕಲಾವಿದರು, ಎಷ್ಟೋ ಜನ ಡೈರೆಕ್ಟ್ರಿಗೆ ದುಡ್ಡು ಕೊಟ್ಟು ಮೋಸ ಹೋಗಿದ್ದಾರೆ. ಬಟ್ ಎಲ್ಲ ಡೈರೆಕ್ಟ್ರು ಕೆಟ್ಟವರು ಅಂತ ಹೇಳ್ತಲ್ಲ, ಕೆಲವರು ಇದ್ದಾರೆ. ಬಟ್ ಅವ್ರ ಹೆಸರು ಹೇಳಲ್ಲ. ಬಟ್ ಅವ್ರು ಯಾರು ಓಪನಾಗಿ ಬರ್ತಾಯಿಲ್ಲ, ಧೈರ್ಯ ಮಾಡಿ ಯಾರೂ ಬರ್ತಾಯಿಲ್ಲ, ಮುಂದಕ್ಕೆ ಬರ್ತಾಯಿಲ್ಲ. ಬಿಕಾಸ್ ಯಾಕಂದರೆ ನಾಳೆ ಎಲ್ಲೋ ಇಂಡಸ್ಟ್ರಿಯಲ್ಲಿ ತುಳಿದಾಗ್ತಾರೆ ಅಂತ. ಇಂಡಸ್ಟ್ರಿಯಲ್ಲಿ ಯಾರೂ ತುಳಿಯೋಕ್ಕಾಗಲ್ಲ. ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಸಹ ಅವರು ಹಾಕಿರೋ ಭದ್ರ ಬುನಾದಿಯಲ್ಲಿ ನಮ್ಮಂಥ ಪುಟ್ಟ ಕಲಾವಿದರು ಗೆಲ್ತೀವಿ, ಬೆಳೀತೀರಿ. ಸೊ ಅವರು ಆಶೀರ್ವಾದ ಇರೋವರೆಗೂ, ವಿಷ್ಣುವರ್ಧನ್ ಸರ್ ಆಶೀರ್ವಾದ ಇರೋವರೆಗೂ ಯಾವ ಪುಟ್ಟ ಕಲಾವಿದರನ್ನು ಯಾರೂ ತುಳಿಯೋಕ್ಕಾಗಲ್ಲ. ಈಗ ವಾಣಿಜ್ಯ ಮಂಡಳಿಗೆ ಬಂದಿದ್ದೀರಾ, ಏನು ದೂರು ದಾಖಲಿಸ್ತಿದ್ದೀರಾ, ಏನು ಉಲ್ಲೇಖ ಆಗಿದೆ ಆ ಕಂಪ್ಲೇಂಟ್ ಕಾಪಿನಲ್ಲಿ ಅಂತ? ಅದೇ ಈಗ ನನಗೇನು ಅನ್ಯಾಯ ಆಗಿದೆ, ಯಾವ ಥರ ಮೋಸ ಮಾಡಿದ್ರು, ದುಡ್ಡು ತೊಗೊಂಡಾಗ ಏನು ಒಂದು ಆಶ್ವಾಸನೆ ಕೊಟ್ಟಿದ್ರು, ಅದ್ರ ಬಗ್ಗೆ ನಾನು ದೂರು ಕೊಡ್ತಾಯಿದ್ದೀನಿ ಚೇಂಬರಲ್ಲಿ. ಈಗ ನಂದಕಿಶೋರ್ ಅವ್ರ ಹತ್ರ ನಾನು ಮಾತಾಡಿಸಿದೆ. ಆಫ್ ದ ರೆಕಾರ್ಡ್ ಅವರು ಮಾತಾಡ್ತಾ ಹೇಳಿದ್ರು, ನನಗೆ ಪರಿಚಯ ಇದ್ದಾರೆ ಹೌದು, ಆದರೆ ನಾನು ಆ್ಯಕ್ಟಿಂಗ್ ಚಾನ್ಸ್ ಕೊಡಿಸ್ತೀನಿ ಅಂತ ದುಡ್ಡು ಇಸ್ಕೊಂಡಿಲ್ಲ, ಮತ್ತು ಸುದೀಪ್ ಅವ್ರ ಹೆಸರು ನಾನು ಹೇಳಿಲ್ಲ, ಬಡ್ಡಿ ವ್ಯವಹಾರ ಮಾಡ್ತಿದ್ದೀನಿ ಹೌದು, ದುಡ್ಡು ತೊಗೊಂಡಿರೋದು ಹೌದು, ವಾಪಸ್ ಮಾಡ್ತೀನಿ, ಅದು ಕೂಡ ನಿಜ ಅಂತ ಹೇಳಿದ್ರು. ಸುದೀಪ್ ಅವ್ರ ಹೆಸರು ಹೇಳಿ ತೊಗೊಂಡ್ರು ಅಂತ ನಾನು ಎಲ್ಲಿ ವ್ಯಕ್ತಪಡಿಸಿಲ್ಲ. ನಾನು ಅವ್ರ ಅಭಿಮಾನಿ ಅಂತ ಅವ್ರು ಚೆನ್ನಾಗಿ ಗೊತ್ತು. ಅದನ್ನು ವೀಕ್ನೆಸ್ ಎನ್ಕ್ಯಾಚ್ ಮಾಡಿಕೊಂಡು ಅಣ್ಣನ ಕರ್ಕೊಂಡೋಗಿ ಪರಿಚಯ ಮಾಡಿಸ್ತೀನಿ ಅಂತ 2016 ಬಿಗ್ ಬಾಸ್ ಮನೇಲಿ ಪರಿಚಯ ಮಾಡಿಸ್ತಾರೆ. ಅಲ್ಲಿವರೆಗೂ ನಾನು ಸುದೀಪ್ ಸರ್ ನೋಡಿರಲ್ಲ. ಎಲ್ಲೋ ಒಂದು ಕಡೆ ದೇವ್ರು ನೋಡೋಷ್ಟು ಖುಷಿ ಆಯಿತು. ಆ ಖುಷಿಯಲ್ಲಿ ನಾನು ಇವ್ರಿಗೆ ಹೆಲ್ಪ್ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ಬಟ್ ಸುದೀಪಣ್ಣ ಹೆಸರು ಹೇಳ್ಕೊಂಡು ನಾನು ಇವ್ರಿಗೆ ಸಪೋರ್ಟ್ ಮಾಡಿದೆ ಅನ್ನೋದಕ್ಕಿಂತ ಎಲ್ಲೋ ಒಂದು ಕಡೆ ಇವರಿಂದ ನಂಗೆ ಯೂಸ್ಫುಲ್ ಆಗುತ್ತೆ, ನಾನು ಬೆಳೆಸ್ತೀನಿ ಅಂತ. ಬಟ್ ಪೊಗರಲ್ಲಿ ಅವಕಾಶ ಕೊಡ್ತೀನಿ ಅಂತ ಅವರೇ ಒಪ್ಕೊಂಡಿದ್ದಾರೆ, ಅದು ಸತ್ಯ. ಅದಾದಮೇಲೆ ಇಲ್ಲ, ಅವಕಾಶ ಕೊಡಲಿಲ್ಲ. ನಾನು ಕೇಳಿದಾಗ ರೆಡಿಯಾಗಿ ಬಾಡಿ ಬಿಲ್ಡ್ ಮಾಡು, ಕ್ಯಾರೆಕ್ಟರ್ ಕೊಡ್ತೀನಿ ಅಂತೇಳಿ ಸತ್ಯ. ರಾಣಾ ಸಿನಿಮಾದಲ್ಲಿ ಅವ್ರ ಆಫೀಸು ಮಾಡಿದರು, 3 ಬಾರಿ ಹೋಗಿದ್ದೀನಿ. ಅಲ್ಲಿ ಒಂದ್ಸಲ ಕೆ ಮಂಜು ಸರ್ ಸಿಕ್ಕಿದ್ರು, ಅವ್ರ ಮುಂದೆನೂ ಹೇಳಿದ್ರು ಅವಕಾಶ ಕೊಡು ಮಾಡು ಅಂತ. ಆಮೇಲೆ ತಮಿಳ್ ಸಿನಿಮಾ ರಿಮಿಕ್ ಅದು ಲಿಂಕ್ ಸಾಕಳಿಸಿ ರೆಡಿ ಆಗೋ ಅಂತ, ಅಲ್ಲೂ ಅವಕಾಶ ಕೊಟ್ಟಿಲ್ಲ. ಬಟ್ ಅವಕಾಶ ಕೊಡ್ತೀನಿ ಅನ್ನೋದು ಸಪ್ರೇಟು, ದುಡ್ಡು ತೊಗೊಂಡಿರೋ ಸಪ್ರೇಟು. ದುಡ್ಡಿಗೆ ಅವಕಾಶಕ್ಕೆ ಸಂಬಂಧ ಇಲ್ಲ. ಆದರೆ ನಾನು ದುಡ್ಡು ಕೇಳಿದಾಗ ನನ್ನನ್ನು ಡೈವರ್ಟ್ ಮಾಡ್ತಾಯಿದ್ರು. ಸಿನಿಮಾ ಗೆದ್ದಾಗ ಕೊಡ್ತೀನಿ, ಇಲ್ಲ ಆ್ಯಕ್ಟ್ ಮಾಡು, ಬೆಳೆಯೋದು ನೋಡು, ದುಡ್ಡು ಎಲ್ಲೂ ಹೋಗಲ್ಲ, ಈ ಥರ ನನ್ನನ್ನು ಮ್ಯಾನಿಕ್ಯುಲೇಟ್ ಮಾಡಿಕೊಂಡೆ ನನ್ನನ್ನು ಡೈವರ್ಟ್ ಮಾಡ್ಕೊಂಬಂದರು. ಆಮೇಲೆ ನಾನು ವೀಕ್ನೆಸ್ ಜೊತೆ ಆಟ ಆಡೋ ಸ್ಟಾರ್ಟ್ ಮಾಡಿದೆ. ಏನಂದರೆ ಈಗ ನಾನು ಸುದೀಪ್ ಸರ್ ಇಷ್ಟ ಅಂದಾಗ ಅಲ್ಲಿ ಕೊಟ್ಬಿಡ್ತೀನಿ ಅಂದಾಗ ಭಯ ಪಡ್ತೀನಲ್ಲ, ಭಯ ಪಟ್ಟಾಗ ಏನಾಗುತ್ತೆ, ನಾನು ಎಲ್ಲೂ ಭಯ ಬಿಡಲ್ಲ. ಅದಾದಮೇಲೆ ಈಗ ಕ್ರಿಕೆಟ್ ಇಷ್ಟ, ಕ್ರಿಕೆಟ್ ಆಡಿಸ್ತೀನಿ ಅಂತ ಹೇಳ್ತಾರೆ, CCL ಆಡಿಸ್ತೀನಿ ಅಂತ, ಅಲ್ಲಿ ಕರ್ಕೊಂಡು ಹೋಗಿಲ್ಲ. ಬಟ್ KCC ಆಡಿದೆ, ಸುದೀಪ್ ಸರ್ ಮಾಡಿ ನಡೆಸೋ KCCಲಿ ಆಡಿದೆ. 2 ಬಾರಿ ಆಡಿದೆ. 3ನೇ ಬಾರಿ ಆಡೋಕ್ಕೆ ಅವಕಾಶ ಕೊಡಲಿಲ್ಲ ಅವರು, ಬೇಕು ಅಂತ ಹೆಸರು ತೆಗೆದ್ಬಿಟ್ರು. ಬಟ್ 4ನೇ ಬಾರಿ KP ಶ್ರೀಕಾಂತ್ ಸರ್ ಮುಖಾಂತರ ಒಳಗಡೆ ಆಡಿದೆ. ಸೊ ಬಟ್ ಇದಕ್ಕೆ ಸುದೀಪ್ ಸರ್ ಹೆಸರು ಹೇಳ್ಕೊಂಡು ಅವ್ರು ನನ್ನನ್ನು ಮೋಸ ಮಾಡಿದ್ರು ಹೊರತು ಸುದೀಪ್ ಸರ್ಗೆ ಇದಕ್ಕೆ ಸಂಬಂಧ ಇಲ್ಲ. ಅವರು ಇನ್ನೊಂದು ಮಾತು ಹೇಳಿದ್ರು, KCCಗೂ ನನಗೂ ಸಂಬಂಧ ಇಲ್ಲ, ಯಾಕಂತ ಹೇಳಿದ್ರೆ ಅವ್ರನ್ನ ಆಟದಿಂದ ಹೊರಗಿಡೋಕ್ಕೆ, ಜೊತೆಗೆ ಟೂರ್ನಮೆಂಟಿಂದ ಹೊರಗಿಡೋಕ್ಕೆ ನಾನು ಯಾರೂ ಅಲ್ಲ, ನನಗೆ ಅಧಿಕಾರ ಕೂಡ ಇಲ್ಲ. ಫಸ್ಟ್ ಆಫ್ ಆಲ್ ಅದು ಸುದೀಪ್ ಅವರ ಇಚ್ಛೆ ಇರಬಹುದು, ಅಂದರೆ ಅವರ ತಂಡದಲ್ಲಿ ನಡೆಯುವಂಥದ್ದು ಒಂದು ಟೂರ್ನಮೆಂಟ್, ಅವ್ರ ಹೆಸರಲ್ಲಿ ಅವರ ನೇತೃತ್ವದಲ್ಲಿ ನಡೆಯುವಂಥದ್ದು. ಆದರೆ ಹೊರಗಿಡುವಂಥ ಉದ್ದೇಶ ನಮಗೆ ಯಾರಿಗೂ ಇರಲಿಲ್ಲ, ಅವರಾಗಲೇ ಹೊರಗೆ ಹೋಗಿರ್ಬೋದು ಅನ್ನೋ ಮಾತು ಥರ ಹೇಳಿದರು. 1 or 2 ಆಡಿದ್ದೀನಿ, ನಾನು ಡಾಕ್ಯುಮೆಂಟ್ ಕೊಡ್ತೀನಿ. ಇವರು ಆರ್ಗನೈಸ್ ಕಮಿಟಿಲಿ ಒನ್ ಆಫ್ ದಿ ಮೆಂಬರ್ ಆಗಿರ್ತಾರೆ, ನೀವು ನೋಡಿರ್ತೀರ ಮಾಧ್ಯಮದಲ್ಲಿ. ಮೆಂಟರ್ ಆಗಿರ್ತಾರೆ, ಒಂದು ಟೀಮ್ಗೆ ಮೆಂಟರ್ ಆಗಿರ್ತಾರೆ. ಏನೇ ಬಂದ್ರೂ ಸುದೀಪ್ ಸರ್ ಹೋಗೋಕ್ಕೆ ಮುಂಚೆ ನಾವ್ಯಾರೂ ಸುದೀಪ್ ಸರ್ ಗೊತ್ತಿಲ್ಲ, ನಾವು ಪುಟ್ಟ ಕಲಾವಿದರು, ಸುದೀಪ್ ಸರ್ ಅವ್ರಿಗೂ ಮಾತಾಡೋಕ್ಕೂ ಆಗಲ್ಲ. ಸೊ ಎಲ್ಲ ಇವರು ಸಂಪರ್ಕದಲ್ಲೇ ಒಳಗೋಗ್ತಿಲ್ಲ. ನನ್ನ ಹೆಸರು ಗೊತ್ತಿರೋದು, ಲಿಸ್ಟಲ್ಲಿ ಹೆಸರಿದ್ದಾಗ ತೆಗಿಬೋದು, ಆರಾಮಾಗಿ ತೆಗಿತಾರೆ. ಸೊ ಫೈನಲ್ಲಾಗಿ 150 ಜನ 200 ಜನ ಏನು ಪ್ಲೇಯರ್ಸ್ ಇರ್ತಾರೋ ಸರ್ ಹತ್ರ ಹೋದಾಗ ಸರ್ ನೋಡ್ತಾರೆ, ಸರ್ ಎಲ್ಲರನ್ನೂ ಚೆಕ್ ಮಾಡಿಬಿಟ್ಟು ಓಕೆ ಮಾಡ್ತಾರೆ. ಬಟ್ ಅದು ಹಿಂದೆ ಫಿಲ್ಟರ್ ಆಗಿರೋದು ಯಾರು ಕಾರಣ ಯಾರು ಗೊತ್ತಿರಲ್ಲ. ನಮ್ಮ ಬಿಹೈಂಡ್ ವರ್ಕ್ ಯಾರು ಗೊತ್ತಿಲ್ಲ. ಬಿಹೈಂಡ್ ವರ್ಕ್ ಇವ್ರು ಮಾಡಿದ್ರು. ಯಾಕೆ 1 or 2 ಆಡ್ದನ್ನು 3 ಯಾಕೆ ಆಡಲಿಲ್ಲ ನಾನು? 3 ಅವರು ತೆಗೆದ್ರು, ಬಟ್ 4 ನಾನು ಒಳಗೋದೆ ಮತ್ತೆ ಪುನಃ. ನಾನು ಕೇಳೋದು ಧಮಕಿ ಹಾಕ್ತಾರೆ.
ಅಂದರೆ ಕೊನೆ ಮೂಮೆಂಟ್ವರೆಗೂ ನಾನು ಎಲ್ಲ ಕೇಳಿದ್ದೀನಿ. ನಾನು ಕೊನೆ ಮೂಮೆಂಟ್ವರೆಗೂ ಆಗುತ್ತಿರು ನನಗೆ, ಯಾಕಂದರೆ ನನ್ನ ಸ್ನೇಹಿತರು ಎಲ್ಲರೂ ಕಾಲ್ ಬರುತ್ತೆ, ಈ ಥರ ಅಗ್ರಿಮೆಂಟ್ ಇದೆ, ಬಂದು ಅಟೆಂಡ್ ಮಾಡಿ, ಆಡಿಷನ್ ಇದೆ, ಇದು ಸೆಲೆಕ್ಷನ್ಸ್ ಇದೆ ಅಂತ ಎಲ್ಲರಿಗೂ ನನ್ನ ಕಾಲ್ ಬಂದಿಲ್ಲ. ಅವಾಗ ನಾನು ಕೇಳಿದಾಗ ಬರುತ್ತೆ ಅಂದ್ಕೊಂಡು ನಾನು ಯಾಮರ್ಸ್ಕೊಂಡು, ಬಟ್ ಆ ಸೆಲೆಕ್ಷನ್ಸ್ ಎಲ್ಲ ಬಗಿದ್ಮೇಲೆ ನಾನು ಯಾವುದು ಕಾಲ್ ಬಂದಿಲ್ಲ. ಅದಾದಮೇಲೆ ಮತ್ತೆ ಇವ್ರ ಮಗ ಯಾರನ್ನ ಇಂಜೂರ್ ಆದರೆ ಒಳಗಾಡಿಸ್ತೀನಿ ಅಂತ ಹೇಳಿದ್ರು. ಈವೆಂಟೇ ಮುಗಿದೋಯ್ತು. ಆಮೇಲೆ 4ಅಲ್ಲೂ ಅದೇ ಥರ ಹೇಳ್ಕೊಂಬಂದರು. ಕೊನೆ ಮೂಮೆಂಟಲ್ಲಿ ಲಾಸ್ಟ್ ಡೇ ನಾನು KP ಶ್ರೀಕಾಂತ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಬೆಂಬಲದಿಂದ ಒಳಗಡೆ ಹೋದೆ. ಸರ್ ಸಪೋರ್ಟ್ ಇಲ್ಲ, ನಾನು ಒಳಗೆ ಹೋಗ್ತಿಲ್ಲ. KP ಶ್ರೀಕಾಂತ್ ಸರ್ ಸಪೋರ್ಟ್ ಮಾಡಿದ್ದಕ್ಕೆ 4 ಆಡಿದೆ. ಲಾಸ್ಟ್ ಸೀಸನ್ ನಾನು ಆಡಿದೆ. ಅಂದರೆ ನಾನು ಯಾರಿಗೂ ಏನು ಹೇಳೋಕೆ ಈ ಥರ ಮಾಡ್ತಾರೆ ಏನು ಯಾರಿಗೂ ಹೇಳಿಲ್ಲ. ಯಾಕಂದ್ರೆ ನನ್ನ ಅವರ ಒಡನಾಟ ಆಗಿರೋದು, ನನ್ನ ಅವ್ರ ಕನ್ವೆನ್ಷನ್ ನಡೆದಿರಲ್ವಾ. ಸೊ ಇದೆಲ್ಲ ಮಾಡ್ತಾರೆ ಅಂತ ಹೇಳಿಲ್ಲ. ಯಾಕಂದ್ರೆ ಸುಮ್ಮನೆ ಹೇಳ್ಕೊಂಡು ಯಾರಿಗೂ ತೊಂದರೆ ಕೊಡೋದು, ನನಗೆ ಇವತ್ತು ನಂದಕಿಶೋರ್ ತೊಂದರೆ ಕೊಡೋಕೆ ಇಷ್ಟ ಇಲ್ಲ. ನನಗೊಬ್ಬ ಅಣ್ಣನಾಗಿ ಸಪೋರ್ಟ್ ಮಾಡಿದರೆ ಖುಷಿ ಪಡ್ತಿದೆ. ಬಟ್ ನಾನು ತಮ್ಮನಾಗಿ ತುಂಬ ಸಪೋರ್ಟ್ ಮಾಡಿದ್ದೀನಿ. ನನ್ನ ಕುಟುಂಬ ಅಂದ್ಕೊಂಡು ಇವತ್ತು ಸಿನಿಮಾ ಕ್ಷೇತ್ರ ನನ್ನ ಕುಟುಂಬ, ಅವರು ಒಂದು ಫ್ಯಾಮಿಲಿ ಫ್ರೆಂಡ್ ಥರನೇ ಇಲ್ಲಿವರೆಗೂ ಇದ್ದೆ. ಇವತ್ತು ಇರ್ತೀನಿ, ಮುಂದೆ ಇರ್ತೀನಿ. ಅವ್ರು ಇನ್ನೂ ಇದನ್ನು ಅರ್ಥ ಮಾಡ್ಕೊಂಡು ವಾಹಿನಿಯಲ್ಲಿ ಬರ್ತಾರೋ ವಿಷಯ ತಿಳ್ಕೊಂಡು ಒಳ್ಳೆ ಮನಸ್ಸಿಂದ ಬಂದು ನಾನು ಅಮೌಂಟ್ ಸೆಟಲ್ಮೆಂಟ್ ಮಾಡ್ಕೊಂಡು ಇಲ್ಲಿ ಹೆಣ್ಣು ಮಾಡ್ತೀನಿ. ಇಲ್ಲ ನಾನು ಹೋರಾಟ ಮುಂದೆ ಮಾಡ್ತೀನಿ. ಈಗ ನೀವು ವಾಟ್ಸಪ್ ಚಾಟ್ ಕೂಡ ನೋಡಿದ್ವಿ, ನೀವೆಲ್ಲ ಡೀಟೇಲ್ಡಾಗಿ ಹಾಕಿದ್ರಿ. ಬಟ್ ಅವ್ರ ಕಡೆಯಿಂದ ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ಆನ್ಸರ್ ಬರ್ತಾಯಿತ್ತು. ಗಾಡ್ ಇಸ್ ದೇರ್ ಅನ್ನೋ ಥರ, ನಾನು ಚೀಟ್ ಮಾಡಲ್ಲ, ನಿಮಗೆ ನಿಮ್ಮ ದುಡ್ಡು ಕೊಟ್ಟೇ ಕೊಡ್ತೀನಿ, ಬೆಂಗಳೂರಿಗೆ ವಾಪಸ್ ಬರ್ತೀನಿ, ವಾಪಸ್ ಬಂದಾಗ ನಿಮ್ಮ ದುಡ್ಡು ತೊಗೊಂಡು ಬರ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ಹೇಗೆ ಏನು ಅಂತ ಮುಂಚೆ ನೀವು ನೋಡಿದಾಗ ಮನೆ ಮುಂದೆ ನಾಳೆ ಬಾ ಅಂತ ಬೋರ್ಡ್ ಹಾಕ್ತಾರೆ ಗೊತ್ತಾ, ಅದೇ ಥರ ಅವ್ರು ನನಗೆ ಬಂದು ಕೊಡ್ತೀನಿ ಅನ್ನೋ ಟ್ಯಾಗ್ಲೈನ್ ಅಷ್ಟೇ. ತುಂಬ ಮೆಸೇಜಸ್ ಇದೆ, ನನ್ನ ಟ್ಯಾಗ್ಲೈನ್ ಅಮೌಂಟ್ ಕೊಡಿ ಅಂತ, ಅವ್ರ ಟ್ಯಾಗ್ಲೈನ್ ಬಂದು ಕೊಡ್ತೀನಿ ಅಂತ. ಅಮೌಂಟ್ ತೊಗೊಂಡಿಲ್ಲ ಅಂದರೆ ಅವ್ರು ಯಾಕೆ ಮೆಸೇಜ್ ಆಗಬೇಕು? ಅಮೌಂಟ್ ತೊಗೊಂಡು ನನ್ನ ಹತ್ರ ಕನ್ವೆನ್ಷನ್ ಮಾಡಬೇಕು? ಅದು ಗೊತ್ತಿಲ್ಲ, ಅವ್ರ ವ್ಯಕ್ತಿತ್ವ ನನಗೆ ಗೊತ್ತಿಲ್ಲ. ಬಟ್ ನನಗೆ 9 ವರ್ಷ ಯಾಕೆ ವೆಯ್ಟ್ ಮಾಡಿದೆ, ಎಲ್ಲೋ ಒಂದು ಕಡೆ ಸಿನಿಮಾ ಮಾಡ್ತಿದ್ದಾರೆ, ಗಾದ್ಮೇಲೆ ಕೊಡ್ತಾರೆ ಅನ್ನೋ ಆಸೆ ಇತ್ತು. ಆಮೇಲೆ ನನಗೊಂದು ಸಿನಿಮಾ ಮಾಡ್ತೀನಿ, ಪ್ರೊಡ್ಯೂಸ್ ಮಾಡ್ತೀನಿ, ಆ್ಯಕ್ಟ್ ಮಾಡು ಅಂತ ಹೇಳಿದರು. ಅವ್ರ ಮನೆ ಹತ್ರ ಒಂದು 6 ತಿಂಗಳು ಅಲ್ದಿದ್ದೀನಿ. ಅದಾದಮೇಲೆ ಉದಯ್ ಮೆಹ್ತಾ ಕಡೆ ಬಂದ್ಮೇಲೆ ಹಾಕ್ಸಿನಿ ಅಂತ ಹೇಳಿದ್ರು. ಸಿನಿಮಾ ಮಾಡಲಿಲ್ಲ ಫೈನಲಾಗಿ. ಅದ್ರಲ್ಲಿ ನಾನೇ ಒಬ್ಬ ಯಾರೋ ಪ್ರೊಡ್ಯೂಸರ್ನ ಕೈ ಕಾಲು ಇಟ್ಕೊಂಡು ಸಿನಿಮಾ ಮಾಡಿಸ್ಕೊಂಡು ಈಗ ಕಂಪ್ಲೀಟ್ ಆಗಿದೆ. ಅದು ತೆರೆಗೆ ಬರಬೇಕು. ಸಣ್ಣ ಪುಟ್ಟ ಅಮೌಂಟ್ ನಮಗೂ ಕಷ್ಟ ಆಯಿತು. ನಾನು ಅದಕ್ಕೋಸ್ಕರ ಇವಾಗ ಅವ್ರನ್ನ ತುಂಬ ಪ್ರೆಷರಾಗಿ ಕೇಳಿದೆ, ಅಮೌಂಟ್ ಕೊಡಿ ಅಂತ. ಕೊಡಲ್ಲ, ಏನು ಬೇಕೋ ಮಾಡ್ಕೋ ಅಂತ ಮೆಸೇಜ್ ಹಾಕಿದ್ರು. ನಾನು ಲಾಯರ್ ಮುಖಾಂತರ ಬರ್ತೀನಿ ಅಂತ. ಸೊ ಕಾನೂನು ಎಲ್ಲರಿಗೂ ಒಂದೇ, ತಪ್ಪು ಮಾಡೋನು ಶಿಕ್ಷೆ ಅನುಭವಿಸ್ತಾನೆ, ತಪ್ಪು ಮಾಡ್ತಿರೋರಿಗೆ ಶಿಕ್ಷೆ ಖಂಡಿತ ಕಾನೂನು ಗೆಲುವು ಸಿಗುತ್ತೆ. ಹಂಗಾಗಿ ನಾನು ಕಾನೂನು ಹೋರಾಟ ಮಾಡಲೇಬೇಕು ಅಂತ ನಾನು ಮೀಡಿಯಾ ಮುಖಾಂತರ ಅವ್ರಿಗೊಂದು ಎಚ್ಚರಿಕೆ ಗಂಟೆ ಕೊಡ್ತಾಯಿದ್ದೀನಿ. ಇಲ್ಲಿಗೆ ಹೆಣ್ಣು ಮಾಡೋಣ, ಕೊಟ್ಟಿರೋ ಅಮೌಂಟ್ ತೊಗೊಂಡು ಕ್ಲಿಯರ್ ಮಾಡಿದ್ರೆ ಅವ್ರಿಗೂ ಒಳ್ಳೇದು, ನನಗೂ ಒಳ್ಳೇದು. ಇಲ್ಲ ನಾನು ಇದು ಮುಂದೆ ನಿಲ್ಲಿಸ್ಕೊಂಡು ಹೋಗ್ತೀನಿ, ನಿಲ್ಲಿಸೋದು ಇಲ್ಲ. ಯಾವುದೇ ಧಮ್ಕಿಗೆ, ಯಾವುದೇ ಟ್ರೇಟಿಂಗ್ ಕಾಲ್ಸ್ಗೆ ಭಯ ಪಡೋ ವ್ಯಕ್ತಿ ನಾನಲ್ಲ. ನಾನು ಮೋಸ ಅಂತೂ ಯಾರಿಗೂ ಮಾಡಿಲ್ಲ. ನಾನೊಬ್ಬ ಧೈರ್ಯವಾಗಿ ಮುಂದೆ ಬಂದಿದ್ದೀನಿ. ನನ್ನಂಥ ಪುಟ್ಟ ಕಲಾವಿದ ಎಷ್ಟೋ ಜನ ಭಯ ಪಟ್ಕೊಂಡು ಹಿಂದೆ ಇದ್ದಾರೆ. ಅವಕಾಶ ವಂಚನೆ ಆಗುತ್ತೆ, ಎಲ್ಲೋ ನಮ್ಮ ಕಡೆ ಧಮ್ಕಿ ಆಗ್ತಾರೆ ಅಂತ ಭಯ ಪಟ್ಕೊತಾರೆ. ಬಟ್ ನಾನು ಅವ್ರ ಪರವಾಗಿ ನಾನು ಮುಂದೆ ನುಗ್ಗಿದ್ದೀನಿ. ಮುಂದಕ್ಕೆ ಯಾರಿಗೂ ಗೊತ್ತಾ ತೊಂದರೆ ಆಗಲ್ಲ ಅಂದ್ಕೊಳ್ತೀನಿ. ಈಗ ತರುಣ್ ಸುಧೀರ್ ಅವ್ರ ಹತ್ರ ಏನಾದರೂ ಮಾತಾಡಿದ್ರೆ ಅವ್ರು ಏನು ಹೇಳಿದ್ರು ನಿಮಗೆ ಅಂತ? ಇಲ್ಲ, ತರುಣ್ ಸಾರಿಗೆ ಇದಕ್ಕೆ ಸಂಬಂಧ ಇಲ್ಲ. ಬಟ್ ಒಂದು ಬಾರಿ ಅವ್ರ ತಮ್ಮ ಅಂತ ಹೇಳಬೇಕು ಅನ್ನೋದು ನನ್ನ ಮನವರಿಕೆ ಮಾಡಬೇಕು ಅಂತ ಕಾಲ್ ಮಾಡಿ ಅವ್ರಿಗೆ ಹೇಳಿದೆ, ಈ ಥರ ಅಮೌಂಟ್ ತೊಗೊಂಡಿದ್ದಾರೆ ಅಂದರೆ. ನಾನೇನು ಮಾಡೋಕ್ಕಾಗಲ್ಲ ಅಮೌಂಟ್ ವಿಷಯಕ್ಕೆ, ನನಗೂ ನಂದಾಗ ಅಷ್ಟಕ್ಕಷ್ಟೇ, ಅಣ್ಣ ತಮ್ಮನ ಸಮ. ಬಟ್ ದುಡ್ಡು ವಿಷಯಕ್ಕೆ ನಾನು ತಲೆ ಹಾಕಲ್ಲ. ನಿಂಗೆ ಪರ್ಸ್ನಲಾಗಿ ಸಿನಿಮಾ ಲಾಂಚಿಂಗ್ ಆಗ್ಬೋದು, ಅದು ಬೇರೆ ಏನೇನಾದರೂ ನಿನಗೆ ಪ್ರಮೋಷನ್ಗೆ ಅಥವಾ ನನ್ನ ಕಡೆ ಏನು ಲಾಂಚ್ ಮಾಡಿಸ್ಕೋಬೇಕಾ ಅಥವಾ ಏನೇನು ಅಂದರೆ ಸಿನಿಮಾ ಲಾಂಚು, ಮೋಷನ್ ಪೋಸ್ಟರ್ ಅಂಥದ್ದು ಏನಾರು ಆಡಿಯೋ ಲಾಂಚ್ ಅಂಥದ್ದು ಏನಾರು ಮಾಡಬೇಕು ಆದರೆ ಬಾ, ನಾನು ಸಪೋರ್ಟ್ ಮಾಡ್ತೀನಿ. ಅದು ಬಿಟ್ಟು ದುಡ್ಡಿಗೆ ನಂಗೆ ಸಂಬಂಧ ಇಲ್ಲ ಅಂತ ಅಂದರು. ಬಟ್ ಅವ್ರು ಈ ವಿಷಯಕ್ಕೆ ನಾನು ಇನ್ವಾಲ್ವ್ ಮಾಡೋಕ್ಕಾಗಲ್ಲಮ್ಮ, ಅವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಈಗ ಚೇಂಬರ್ ಬರೋಕ್ಕೂ ಮೊದಲು ಅಧ್ಯಕ್ಷರ ಹತ್ರ ಮಾತಾಡಿದ್ರೆ ಅವ್ರು ಏನು ಹೇಳಿದ್ರು ನಿಮಗೆ? ಇವತ್ತು ಬೆಳಗ್ಗೆ ಅಧ್ಯಕ್ಷಕ್ಕೆ ಕಾಲ್ ಮಾಡಿದ್ದೆ, ಈ ಥರ ಬರ್ತಿದ್ದೀನಿ ಅಂದರೆ 3 ಗಂಟೆಗೆ ಬನ್ನಿ ಅಂತಂದರು. ಸೊ ಹಂಗಾಗಿ ಅಧ್ಯಕ್ಷ ಗಮನಕ್ಕೆ ಆಲ್ರೆಡಿ ಬಂದಿದೆ. ಯಾಕಂದ್ರೆ ಮಾಧ್ಯಮ ಮುಖಾಂತರ ಎಲ್ಲ ಕಡೆ ಹೋಗಿದೆ ಅಲ್ವಾ, ಅಧ್ಯಕ್ಷ ಗಮನಕ್ಕೆ ಗೊತ್ತಿದೆ, ಬನ್ನಿ ಅಂತ ಹೇಳಿದ್ರು. ಸೊ ಬಂದಿದ್ದೀನಿ. ಹಂಗಂದರೆ ಚೇಂಬರ್ ಮೇಲೆ ನಂಬಿಕೆ ಇದೆ. ಸೊ ಎಲ್ಲೋ ಒಂದು ಕಡೆ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ, ಬಂದಿದ್ದೀನಿ. ಯಾಕೆ 9 ವರ್ಷ ನೀವು ತಡ ಮಾಡಿದ್ರಿ ಅಂತ? ಇವಾಗ 1 ವರ್ಷ 2 ವರ್ಷ ಓಕೆ, 9 ವರ್ಷ ಏನು ನಂಬಿಕೆ ಇತ್ತು ನಿಮಗೆ ಕೊಡ್ತಾರೆ ಅಂತ? ಹೇಳಿದ್ ನಮ್ಮ ಅಣ್ಣ ತಮ್ಮ ಬಾಂಡಿಂಗ್. ರಾಮನ ಲಕ್ಷ್ಮಣ ಹೆಂಗೆ ನಂಬ್ತಾನೋ ಹಂಗೆ ನಂದನ ನಾನು ನಂಬಿದೆ. ಬಟ್ ಆ ನಂಬಿಕೆ ಮೋಸ ಮಾಡಿದ್ರು. ರಾಮ ಲಕ್ಷ್ಮಣ ಬೇರೆ, ಈ ಕಾಲದಲ್ಲಿ ಅಣ್ಣ ತಮ್ಮ ಅನ್ನೋದು ಯಾರೂ ವ್ಯಾಲಿಡ್ ಇಲ್ಲ ಅಂತ ಇವಾಗ ಗೊತ್ತಾಗೋಯ್ತು. ಬಟ್ ಕೂಡ ಜೊತೆಲಿ ಊಟ ಅಣ್ಣ ತಮ್ಮಂದರಿಗೆ ಎಷ್ಟೋರಲ್ಲಿ ವೈಮನಸ್ಸು ಬರುತ್ತೆ. ಬಟ್ ಇವ್ರು ನಾನು ತುಂಬ ನಂಬಿಟ್ಟು, ಎಲ್ಲೋ ಒಂದು ಕಡೆ ನಿರ್ದೇಶಕರು ನನಗೆ ಅವಕಾಶ ಎಲ್ಲೋ ಒಂದು ಸಿಗುತ್ತೆ, ಎದುರಾಕೊಳ್ಳೋದು ಬೇಡ, ಕಷ್ಟದಲ್ಲಿದ್ದಾರೆ, ಸೊ ಕೊಟ್ಟುಬಿಟ್ಟಿದ್ದೀನಿ. ಮುಳ್ಳ ಮೇಲೆ ಬಟ್ಟೆ ಹಾಕಿದ್ದೀನಿ. ಆ ಬಟ್ಟೆನ ನಿಧಾನವಾಗಿ ತೊಗೋಣ ಅಂತ ತಾಳ್ಮೆಯಿಂದ ಇದ್ದೆ. ಬಟ್ ಆ ತಾಳ್ಮೆ ತುಂಬ ಪರೀಕ್ಷೆ ಸ್ಟಾರ್ಟ್ ಮಾಡೋದು. ಕೊಡಲ್ಲ ಅಂದಾಗ ನಾನು ಬರಲೇಬೇಕು, ಸ್ಟೆಪ್ ತೊಗೊಳ್ಳೇಬೇಕು. ಬಟ್ ಅವ್ರಿಗೆ ಹೇಳಿದೆ, ನಿಮ್ಮ ಮಂಗಳವಾರ ಗಡುವು ಕೊಡ್ತೀನಿ, ಮಂಗಳವಾರ ಒಳಗಡೆ ನೀವು ಕ್ಲಿಯರ್ ಮಾಡಿಲ್ಲ ಅಂದರೆ ನಾನು ನೆಕ್ಸ್ಟ್ ಸ್ಟೆಪ್ ತೊಗೊತೀನಿ ಅಂತ ನಾನು ಮೆಸೇಜ್ ಹಾಕಿದ್ದೀನಿ. ಓಕೆ ತೊಗೊಳ್ಳಿ, ಪರವಾಗಿಲ್ಲ, ನಾನು ಕಂಪ್ಲೇಂಟ್ ಕೊಟ್ಟರು ಲಾಯರ್ನ ಇಡ್ತೀನಿ ಅಂತ ಬೇಜವಾಬ್ದಾರಿ ಉತ್ತರ ಕೊಟ್ಟಾಗ ನಾನು ಹೋರಾಟ ಮಾಡಲೇಬೇಕಲ್ವ.
ಈಗ ಈ ಆರೋಪ ಮಾಡಿದ್ಮೇಲೆ ಒಂದಷ್ಟು ಸುದ್ದಿ ಆಯಿತು, ಎಲ್ಲ ಕಡೆ ಬಂತು, ವೈರಲ್ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ. ಈ ರೀತಿ ಮೋಸ ಮಾಡಿದ್ರಂತೆ ನಂದಕಿಶೋರ್ ಅವರನ್ನು ಅಂತ ಕ್ವಶನ್ ಮಾರ್ಕ್ ಬಂತು. ಈ ವಿಚಾರ ಕೇಳಿ ಏನಾದರೂ ಮತ್ತೆ ಮೆಸೇಜ್ ಮಾಡಿದ್ರಾ, ಕಾಲ್ ಮಾಡಿದ್ರಾ? ಅಮ್ಮ ನಾನು 50 ಸಲ ಕಾಲ್ ಮಾಡಿದಾಗೂ ಕಾಲ್ ಮಾಡ್ತಿರ್ಲಿಲ್ಲ. ನೀವೇ ಕಾಲ್ ಮಾಡ್ತಾರಾ? ನಾನು ನೇರವಾಗಿ ಆರೋಪ ಮಾಡ್ತಿದ್ದೀನಿ ಅಂದರೆ ತಪ್ಪು ಮಾಡಿರೋರು ಯಾವತ್ತೂ ಮುಂದೆ ಬರಲ್ಲಮ್ಮ. ಅವ್ರು ತಪ್ಪು ಮಾಡಿ ಅವ್ರು ಚೆನ್ನಾಗಿ ಗೊತ್ತಿದೆ. ನಾನು ಡಾಕ್ಯುಮೆಂಟ್ ಇಟ್ಕೊಂಡು ಧೈರ್ಯವಾಗಿ ಬರ್ತಾ ಇದ್ದೀನಿ ಅಂದರೆ ನಾನು ತಪ್ಪು ಮಾಡಿಲ್ಲ. ಸೊ ಅವರು ಈಗ ನನ್ನನ್ನು ಕಾಂಪ್ರಮೈಸ್ ಮಾಡೋಕ್ಕೆ ಬರಲ್ಲ. ನಾನಿಲ್ಲಿ ಮೀಡಿಯಾ ಮುಖಾಂತರನೇ ವೈರಲ್ ಆಗಿದೆ. ಎಲ್ಲ ಮೀಡಿಯಾವ್ರ ಮುಂದೆ ಬಂದವರು ಒಪ್ಕೊಳ್ಳಿ, ತೊಗೊಂಡಿರೋ ಸತ್ಯ ಬಂದವರು ಉತ್ತರ ಕೊಡಲಿ. ಮೀಡಿಯಾಗೆ ಬೇಜಾಬ್ದಿ ಉತ್ತರ ಯಾಕೆ ಕೊಡಬೇಕು? ನನಗೆ ಗೊತ್ತೇ ಇಲ್ಲ ಅಂತ ಯಾಕೆ ಸುಳ್ಳು ಹೇಳಬೇಕು? ತೊಗೊಂಡಿರೋ ಸತ್ಯ ತಾನೇ. ನನಗೆ ಯಾವುದೇ ಥರ ಅವ್ರ ಕಡೆಯಿಂದ ಕಾಲ್ ಬಟ್ ಅವರು ಬೆಂಬಲಿಗರು ಬೇಕಾಗಿರೋರು ಕಾಲ್ ಮಾಡೋದು ಸ್ಟಾಪ್ ಮಾಡೋ, ಇದನ್ನ ಕಂಟಿನ್ಯೂ ಮಾಡಬೇಡ, ನಾವೇನು ಇಸ್ಕೊಡ್ತೀರಿ ಹಾಗೆ ಹೀಗೆ ಅಂತ ಹೇಳೋರು ಯಾರೂ ಕೊಡಲ್ಲಮ್ಮ. ತೊಗೊಂಡಿರೋ ವ್ಯಕ್ತಿನೇ ಇಲ್ಲಿ 9 ವರ್ಷ ಕೊಟ್ಟಿಲ್ಲ, ಇನ್ನು ಬರೋರು ಕೊಡ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಅದಕ್ಕೆ ನಾನು ಮುಂದೆ ಹೋಗ್ತಾ ಇದ್ದೀನಿ. ಅಲ್ಲ, ಈ ರೀತಿ ಫಸ್ಟ್ ಧಮಕಿ ಏನಾದರೂ ಹಾಕಿದ್ರಾ ಆ ಕಡೆಯಿಂದ? ಅವರೇ ಇಲ್ಲದೆ ಇರ್ಬೋದು, ಅವ್ರ ಕಡೆಯಿಂದ ಏನಾದರೂ ಧಮಕಿ ಬಂತಾ ನಿಮಗೆ? ಅಂದರೆ ಬೇರೆ ಕಾಲ್ಸ್ ಬಂತು ಸ್ಟಾಪ್ ಮಾಡೋ ಹಾಗೆ ಹೀಗೆ ಅಂತ. ನಾನು ಯಾವುದಕ್ಕೆ ಬೆಂಡ್ ಆಗಿಲ್ಲ. ನಾನು ಧೈರ್ಯವಾಗಿದ್ದೀನಿ. ನನಗೆ ಚೇಂಬರ್ ಮೇಲೆ ನಂಬಿಕೆ ಇದೆ, ದೊಡ್ಡವರ ಆಶೀರ್ವಾದ ಇದೆ, ದೇವರ ಆಶೀರ್ವಾದ ಇದೆ. ಅದಕ್ಕಿಂತ ಹೆಚ್ಚಾಗಿ ಮೀಡಿಯಾವ್ರ ಮೇಲೆ ತುಂಬ ನಂಬಿಕೆ ಇದೆ. ಮೀಡಿಯಾ ಮುಖಾಂತರನೇ ಫೈಟ್ ಮಾಡ್ತೀನಿ. ಜನಕ್ಕೆ, ಪ್ರಪಂಚಕ್ಕೆ ಶಬರೀಶ್ ಮೋಸ ಮಾಡಿದಾರ, ನಂದಕಿಶೋರ್ ಮೋಸ ಮಾಡಿದಾರ ಅನ್ನೋದು ಚಾನಲ್ ಮುಖಾಂತರ ನನಗೆ ಗೊತ್ತಾಗಲಿ ಅನ್ನೋದು ನನ್ನ ಉದ್ದೇಶ. 2016ರಲ್ಲಿ ಜಿಮ್ಮಲ್ಲಿ ಪರಿಚಯ ಆಗ್ತಾರೆ ನನಗೆ. ಆ ಜಿಮ್ಮಲ್ಲಿ ಪರಿಚಯ ಆದಾಗ, ಫ್ರೆಂಡ್ಶಿಪ್ ಆದಾಗ ನಾನು ಹೇಳಿದಲ್ಲ, ನನಗೆ ಒಬ್ಬ ಇಂಡಸ್ಟ್ರಿಯಲ್ ಗಾಡ್ ಫಾದರ್ ಯಾರೋ ಇಲ್ಲ, ಯಾರೊಬ್ಬರು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡಾಗ ಎಲ್ಲೋ ಒಂದು ಕಡೆ ತಮ್ಮನ್ನು ಪುಷ್ ಮಾಡ್ತಾರೆ ಅನ್ನೋ ಒಂದು ಆಸೆ, ಸುದೀಪ್ ಸರ್ ನೋಡೋ ಆಸೆ, ಸುದೀಪ್ ಸರ್ ಜೊತೆ ಕಾಣಿಸ್ಕೊಂಡಿರ್ತಾರೆ, ಅವ್ರು ಸಿನಿಮಾ ಮಾಡ್ತಿರ್ತಾರೆ, ಆ ಉದ್ದೇಶದಲ್ಲಿ ನಾನು ಅವ್ರಿಗೆ ಹೆಲ್ಪ್ ಮಾಡಿರ್ತೀನಿ. ಅವ್ರು ಅದನ್ನು ಎನ್ಕ್ಯಾಚ್ ಮಾಡ್ಕೊಂಡು ನನಗೆ ಮೋಸ ಮಾಡಿದ್ರು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಸೊ ಇದಿಷ್ಟು ಶಬರೀಶ್ ಅವರ ಮಾತಾಗಿತ್ತು. ಅಂದರೆ ಈಗೇನು ನಂದಕಿಶೋರ್ ಅವ್ರ ಮೇಲೆ ವಂಚನೆ ಆರೋಪ ಮಾಡಿದ್ದಾರೆ, ಆದಷ್ಟು ಬೇಗ ಇದು ಸಾಲ್ವ್ ಆಗಬೇಕು, ನನ್ನ ದುಡ್ಡು ನನಗೆ ಬೇಕು ಅನ್ನೋವಂಥದ್ದು ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.